भगवान, मैं तो हेल्पलेस हो रही हूँ. ಎಲ್ಲಿ ಹೋಗಲಿ, ಏನು ಮಾಡಲಿ, ನನಗೆ ಅಂತ ಯಾರಿದ್ದಾರೆ? ಭಯ ಆಗ್ತಿದೆ ನನಗೆ. ಯಾರಮ್ಮ ನೀನು? ಇಷ್ಟೊತ್ತ ಇಲ್ಲೇ ಯಾಕೆ ಓಡಾಡ್ತಾ ಇದೀಯಾ? ಅದು ಅದು ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ಲು. ಫ್ರೆಂಡಾ? ಯಾವ ಫ್ರೆಂಡು? ಏನು ವಿಷಯ? ಅದು ಸುಮ್ಮನೆ. ನಿಜ ಹೇಳು, ನಿನ್ನ ಮುಖ ನೋಡಿದ್ರೆ ಏನೋ ಪ್ಲಾನ್ ಮಾಡೋ ಹಾಗಿದೆ. ಮೊನ್ನೆ ತಾನೇ ಸ್ಟೇಡಿಯಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗೈತೆ. ಏನು ಪ್ಲಾನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಯಾರ್ಯಾರಿದ್ದಾರೆ ಗ್ರೂಪಲ್ಲಿ? ಇಲ್ಲ, ಹಾಗೇನೂ ಇಲ್ಲ. ಆ ಥರ ಯಾವ ಪ್ಲಾನೂ ಇಲ್ಲ. ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ. ಇಷ್ಟೊತ್ತಿನಲ್ಲಿ ಒಬ್ಬಳೇ ಓಡಾಡ್ತಾ ಇದೀಯಾ ಅಂದರೆ ಏನೋ ಇರಬೇಕು. ಎಲ್ಲಿ? ನಿಮ್ಮ ಮನೆ ಎಲ್ಲಿ ಬರುತ್ತೆ? ಅದು ನಮ್ಮನೆ. ಏನೋ ಮನೆನೂ ಗೊತ್ತಿಲ್ವಾ? ಸರಿ, ನಿಮ್ಮ ಅಪ್ಪ ಅಮ್ಮನ ಫೋನ್ ನಂಬರ್ ಕೊಡು. बेंगलुरु में मेरे लड़के हैं. वहाँ का अंडरवर्ल्ड से पुलिस वालों तक, मार्केट से होटल तक, सभी जगह सब लोग पता है मुझे. ನಿಮ್ಮ ಅಪ್ಪ ಅಮ್ಮನ ಫೋನ್ ನಂಬರ್ ಕೊಡು. ಅದು ಫೋನ್ ನಂಬರ್ ಇಲ್ಲ. ಅಪ್ಪ ಅಮ್ಮನ ನಂಬರ್ ಇಲ್ವಾ? ಅಥವಾ ಅಪ್ಪ ಅಮ್ಮನೇ ಇಲ್ವಾ? ಹೋಗ್ಲಿ, ನಿನಗೆ ಪರಿಚಯದವರಾದ್ರೂ ಯಾರಿದ್ದಾರೆ? ಅವ್ರ ಫೋನ್ ನಂಬರ್ ಆದ್ರೂ ಕೊಡು. ಯಾರೂ ಇಲ್ಲ. ಯಾರು ಇಲ್ಲದೆ ಭೂಮಿಗೆ ಬಂದು ಇಷ್ಟು ಬೆಳೆದು ಬಿಟ್ಟಿದೀಯಾ? ರಂಗಡ, ಈ ಹುಡುಗಿ ಸಿಕ್ಕಾಪಟ್ಟೆ ಡೌಟ್ ಹುಟ್ಟಿಸ್ತಾವಳೆ. ಸ್ಟೇಷನ್ ಕರ್ಕೊಂಡು ಹೋಗೋಣ. ಮುಖ ನೋಡಿದ್ರೆ ಮನೆ ಬಿಟ್ಟು ಬಂದಿರೋ ತರ ಇದ್ದಾಳೆ. ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಮ್ಮ ತಲೆಗೆ ಬರುತ್ತೆ. ನಡಿಯಮ್ಮ ನೀನು. ಪ್ಲೀಸ್, ನಾನು ಬರಲ್ಲ. ನನ್ನನ್ನು ಬಿಟ್ಬಿಡಿ. ಸ್ಟೇಷನ್ ಬರಮ್ಮ ನೀನು. ಪ್ಲೀಸ್, ನನಗೆ ಬಿಡಿ. ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ಇಲ್ಲ, ನಾನು ಬರಲ್ಲ. ಪ್ಲೀಸ್, ನಾನು ಬರಲ್ಲ. ಸರ್ ಸರ್ ಮಾತು ಕೇಳಿ ಸರ್. ಅವರೇ ದೇವ್ರ ವಿಗ್ರಹನ ಕತ್ತಿದ್ದೀರಾ? ನಿಮ್ಮ ಗ್ಯಾಂಗಲ್ಲಿ ಎಷ್ಟು ಜನ ಇದ್ದೀರಾ? ಬೊಗಳೋ ಎಲ್ಲೇನೇನು ಕತ್ತಿದ್ದೀರಾ? ಸರ್ 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 ದೇವ್ರಾಣೆಗೂ ಸರ್, ನಮ್ಮ ಅಪ್ಪ ಅಮ್ಮನ ಮೇಲಾಣೆಗೂ ನಾನೇನು ಮಾಡಿಲ್ಲ ಸರ್. ನಾನು ಅಂತವನಲ್ಲ ಸರ್. ಸರ್ 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 ನೀನು ಕದಿದ ಹೋದ್ಮೇಲೆ ನಿನ್ನ ಕಾರಲ್ಲಿ ವಿಗ್ರಹ ಹೆಂಗೋ ಬಂತು? ಸರ್ ಹೇಳಿದ್ನಲ್ಲ ಸರ್, ಅವರೇ ತಂದಿಟ್ಟಿದ್ದು ಅಂತ. ಸರ್ ಯಾವುದೋ ಒಂದು ಸ್ಲಮ್ಮಲ್ಲಿ ಸಣ್ಣ ಮನೆಯಲ್ಲಿ ನಮ್ಮ ಬಂಗಾರ ನೋಡ್ಕೊಂಡು ಬದುಕ್ತಿರೋರು ಸರ್ ನಾವು. ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ, ತಂಗಿಗೆ ಮದುವೆ ಮಾಡಬೇಕು, ಬಿಟ್ಬಿಡಿ ಸರ್. ಓ, ಇಲ್ಲಿದೆ ವಿಷಯ. ತಂಗಿಗೆ ಮದುವೆ ಮಾಡಬೇಕು. ಮಗನೇ ಮೈ ದುಡಿದು ಸಂಪಾದನೆ ಮಾಡೋದಕ್ಕೆ ಮೈಗಳ್ತಾನ. ಅದಕ್ಕೆ ಈಜಿಗೆ ಸಿಗುತ್ತೆ ಅಂತ ಈ ತಂದೆ ಹೇಳ್ತಿದ್ಯಾ? ಸರ್ 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 ಇಲ್ಲ ಸರ್ 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 ಬೇಡ, ನಿಜ ಪಗಳದ್ರ ಸರ್. ಕಷ್ಟದಲ್ಲಿದ್ರು ನಿಯತ್ತಾಗಿ ಬದುಕೋರು ಸರ್ ನಾವು. ಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಕೇಳಿ ಸರ್. ಓತಿ ಕೇತನಿಗೆ ಬೇಲಿ ಸಾಕ್ಷಿ ಅಂತೆ. ಏಯ್, ಏನ್ ನೋಡ್ತೀರಾ? ನಿಜ ಹೇಳೋರು ನಮ್ಮ ಮಗನ ಅನ್ನ ನೀರು ಕೊಡ್ಬೇಡ್ರಿ. ತಳ್ಳ ಒಳಕ್ಕೆ. ಈ ಕಾಫಿ ಕುಡಿದು ನೋಡಿ, ಇಡೀ ಕೊಡಗಲ್ಲಿ ಈ ಘಮ ಎಲ್ಲೂ ಸಿಕ್ಕೋದಿಲ್ಲ. ನನ್ನ ಹೆಂಡತಿ ಕೈ ರುಚಿನೇ ಅಂತದ್ದು. ನನ್ನ ಹೆಂಡತಿ ಮಂಗಳ ಅಂತ. ನಮಸ್ಕಾರ. ಇವರು ನನ್ನ ಮೊದಲನೇ ಹೆಂಡತಿ ಮಕ್ಕಳು, ಮಹೇಂದ್ರ, ಚಂದ್ರಕಲಾ. ಎಂಥದ್ದು ಇಲ್ಲ, ಇವರಿಬ್ರು ನನ್ನ ಮಕ್ಕಳೇ. ಇಬ್ಬರಿಗೂ ಈ ವರ್ಷನೇ ಮದುವೆ ಆಗಿರೋದು. ಅವನ ಹೆಂಡತಿ ಹೆರಿಗೆಗೆ ಅಂತ ತವ್ರಿಗೆ ಹೋಗಿದ್ದಾಳೆ. ಇವಳ ಗಂಡ ಲಾಯರು, ಹಾಗಾಗಿ ಕೇಸ್ ಇದೆ ಅಂತ ಮೈಸೂರಿಗೆ ಹೋಗಿದ್ದಾನೆ. ಸರಿ, ವಿಷಯ ಸರ್, ಸೋಮವಾರಪೇಟೆಯಲ್ಲಿ ಕಾಫಿ ಕ್ಯೂರಿಂಗ್ ಫ್ಯಾಕ್ಟ್ರಿ ಓಪನ್ ಮಾಡೋಗುತ್ತಿದ್ರಲ್ಲ, ಅದ್ರ ಫೈಲ್ಸ್ ಎಲ್ಲ ರೆಡಿ ಇದೆ. ನೀವೊಂದು ಸೈನ್ ಹಾಕ್ಬಿಟ್ರೆ ಇವತ್ತೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಎಲ್ಲಿ ನಮ್ಮ ಭಾಗ್ಯವಂತ ಆದಿತ್ಯ? ಒಂದು ಹೊಸ ಫ್ಯಾಕ್ಟ್ರಿ ಶುರು ಮಾಡ್ತಾ ಇದ್ದೀವಿ, ತಗೋರಾಜ. ಈಗ ಈ ಹೊಸ ಪ್ರಾಜೆಕ್ಟು 1000 ಟೈಮ್ಸ್ ಸಕ್ಸಸ್ ಆದಾಗೆ. ಗುಡ್ ಲಕ್. ಇದೇನು ಸರ್, ನಿಮ್ಮನೆ ಕೆಲಸದಾಳುಗಳಿಗೂ ಇಷ್ಟೊಂದು ಗೌರವನ? ಯಾರಿಗ್ರಿ ಹೇಳ್ತಾ ಇದ್ದೀರಾ ಕೆಲಸದನು ಅಂತ?
ಇವನ್ಗ ಇವನು ಯಾರು ಅಂತ ಗೊತ್ತಾ ನಿಮಗೆ? ಅದೃಷ್ಟವಂತ. ಭಾಗ್ಯವಂತ. ಇವನು ಹುಟ್ಟಿದ ಮೇಲೇನೆ ಈ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡಿದ್ದು. ಇವನಿದ್ರೇನೆ ಈ ಮನೆಯಲ್ಲಿ ನಗು ಸಂತೋಷ. ಇವನ್ ನಕ್ರೇನೆ ಈ ಮನೆಯಲ್ಲಿ ಜೀವಕಳೆ ಉಕ್ಕೋದು. ಗೊತ್ತಾಯ್ತಾ? ಇವನಿಂದನೇ ಈ ಮನೆತನದ ಉದ್ಧಾರ. ಇವನು ಈ ವೀರೇಂದ್ರ ವರ್ಮನ ಉತ್ತರಾಧಿಕಾರಿ. ಆದಿತ್ಯ ವರ್ಮ ಅಂತ. ಈಗಲಾದ್ರೂ ಗೊತ್ತಾಯ್ತಾ? ಇಂಥ ಅನರ್ಘ್ಯ ರತ್ನನ ಕೆಲಸದಾಳ ಓದ್ತೀರ? ನೀವು ಬೇಡಿ, ನಿಮ್ಮ ಪ್ರಾಜೆಕ್ಟು ಬೇಡಿ. ಎದ್ದೊರಡಿ. ಅಯ್ಯಯ್ಯೋ, ಗೊತ್ತಾಗಿಲ್ಲ ಸರ್. ಹೊರಗಡೆ ಕಾರ್ ತೊಳಿತಿದ್ರಲ್ಲ, ನಿಮ್ಮನೆ ಕೆಲಸದವ್ರು ಅಂತ ಅನ್ಕೋಬಿಟ್ಟೆ. ಏನು? ಕಾರ್ ತೊಳಿತಾ ಇದ್ನ? ಸರಿ ಸರಿ, ನೀವೇನು ಹೊರಡಿ. ಒಳ್ಳೇದು. ಏನು ಏನಿದು? ಯಾರ್ದಾದ್ರೂ ಭಯ ಭಕ್ತಿ ಇದೆಯಾ ನಿನ್ಗೆ? ಭಯ ಭಕ್ತಿ ಇದೆಯೇನೋ? ಭಯ ಭಕ್ತಿ ಇದೆಯೇನೋ? ಹೋಗೋದು, ಕಾರ್ ತೊಳೆಯೋದು, ಕೆಲಸದವ್ರ ಜೊತೆ ಕೆಲಸ ಮಾಡೋದು ಏನು? ಇನ್ನೂ ಸತಿ ಮಾಡ್ತೀಯಾ? ಮಾಡ್ತೀನಿ ಎಲ್ಲೋದ್ರೂ ಬಿಡೋದು. ಸಾಕು ಬಿಡಿ ಅಪ್ಪಯ್ಯ. ಏನು ಬಿಡೋದು? ಇವನು ಈ ವೀರೇಂದ್ರ ವರ್ಮನ ವಂಶದ ಗೌರವ ಘನತೆ ಇದ್ರೆ ಏನು ಅಂತ ಗೊತ್ತಿದೆಯಾ ಅವನಿಗೆ? ಪಾಪಚಿ ಅಪ್ಪಯ್ಯ, ಅವನಿನ್ನು ಚಿಕ್ಕವನು, ಅವನಿಗೇನು ಅರ್ಥ ಆಗಲ್ಲ. ಹೌದೌದು, ಅರ್ಥ ಆಗಲ್ಲ. ನೀವಿಬ್ರು ಕೊಟ್ಟಿರೋ ಸಲಿಗೆ ಇದ್ದಾನೆ ಅವನು ಹೆಚ್ಕೊಂಡಿರೋದು. ಮೊದ್ಲು ಅವನ್ನ ದೂರ ಇರೋದು ಕಲ್ತ್ಕೊಡಿ. ಅಯ್ಯೋ, ಬಿಡ್ತು ಅಲ್ಲಿ. ಏನ್ ಮಾತಾಡ್ತಿದ್ದೀರಾ ನೀವು? ಮಲತಾಯಿ ಮಲಮಕ್ಕಳು ಅನ್ನೋದನ್ನು ನೋಡ್ದೆ ಎಷ್ಟು ಪ್ರೀತಿಯಿಂದ ಇದ್ದಾರೆ ಎಲ್ರು. ಅವ್ರನ್ನ ದೂರ ಮಾಡಿದ್ರೆ ಪ್ರೀತಿ ಅನ್ನೋ ಪದಕ್ಕೆ ಅವಮಾನ ಅಲ್ವರಿ? ಅದೇ ಮತ್ತೆ ಅಮ್ಮಯ್ಯನ ಮಲತಾಯಿ ಅನ್ಕೊಂಡಿನ ನಾವೆಲ್ಲ ಬದುಕೇ ಇರಲ್ಲ. ಅದರಲ್ಲೂ ಈ ನಮ್ಮ ಚಿನ್ನಿನ ಮಲ್ತಮ್ಮ ಅಂತ ಅಂದ್ಕೊಂಡ್ರೆ ನನ್ನ ಉಸಿರೇ ನಿಂತೋಗುತ್ತೆ. ನನ್ನ ಜೀವನೇ ಅವನಲ್ಲಿದೆ, ಗೊತ್ತಾ ಅಪ್ಪಯ್ಯ? ನೀನು ಹೇಳೋದೆಲ್ಲ ಸರಿನಮ್ಮ. ಈ ಎಳಸನ ಬಗ್ಗೆ ನೀ ಏನು ಮಾಡೋದು? ಹೆಂಗ್ ದಾರಿ ತರೋದು? ನೀನೇ ಯೋಚನೆ ಮಾಡು. ಕೆಲಸದವ್ರ ಜೊತೆ ಸೇರ್ಕೊಂಡು ಇವನು ಕೆಲಸದವನಾಗಿದ್ದಾನೆ. ನನ್ನ ಮನೆತನದ ಮಾನ ಮರ್ಯಾದೆ ಘನತೆನ ಕಳಿಬೇಕು ಅಂತಾನೆ ಹುಟ್ಟಿದಾನೆ ಇವನು. ಆರ್ತಿಗೊಬ್ಳು ಕೀರ್ತಿಗೊಬ್ಬ ಮಗ ಹುಟ್ಟಿದ ಮೇಲೆ ಕಿತಾಪತಿಗೊಬ್ಬ ಮಗ ಹುಟ್ಲೇಬೇಕು ತಾನೆ? ಅದಕ್ಕೆ ನಾನು ಹುಟ್ಟಿರೋದು. ಇದಕ್ಕೇನು ಕಡಿಮೆ ಇಲ್ಲ. ಅಷ್ಟೊಂದು ಚಿಂತೆ ಆಗತ್ತೆ ಅಂದಿದ್ರೆ ಫಸ್ಟ್ ನೈಟ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು ಅಲ್ವೇನಕ್ಕ? ಕರ್ಮ. ಯಾರ ಮುಂದೆ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ ಅಯೋಗ್ಯನ್ಗೆ. ನಾನು ದೊಡ್ಡವನಾಗಿದ್ದೀನಿ ತಾನೆ, ಆರ್ತಿ ಒಂದ್ ಮಾಡಿಸ್ಕೊಂಡಿಲ್ಲ ಅಷ್ಟೇ. ಆರ್ತಿ ನೀನು ಮುಖಕ್ಕೆ ಆರ್ತಿ ಆರ್ತಿ ಹತ್ಬಿಡ ಮರನ. ಅದೇ ನಿನಗೆ ಸರಿಯಾದ ಜಾಗ. ಲೇ ಮಂಗಳ, ಈ ಕೋತಿನ ಹೆಂಗೆ ನೆಟ್ಟಿಗೆ ಮಾಡೋದು? ಹುಟ್ಟದಾಗಿನಿಂದ ಬರೀ ತಮಾಷೆನೇ ಆಗೋಯ್ತಲ್ಲ. ಅಪ್ಪಯ್ಯ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ವಯಸ್ಸಿಗೆ ಬಂದಿದ್ದಾನೆ, ಒಂದು ಮೂಗ್ ದರ ಹಾಕಿದ್ರೆ ಆಯ್ತು, ಸರಿ ಹೋಗ್ಬಿಡ್ತಾನೆ. ಮೂಗ್ದರನ? ಹೋಗಿ ಹೋಗಿ ಈ ಕೋತಿಗ? ಅಯ್ಯ, ಇವನ್ ಕಟ್ಕೊಂಡ ಹುಡುಗಿ ಅದಿನ್ನೇನು ಸುಖ ಪಡ್ತಾಳಮ್ಮ. ಆ ಪುಣ್ಯಾತ್ಕಿತ್ತಿ ಎಲ್ಲಿ ಕಾಯ್ಕೊಂಡು ಕೂತವಳು ದೇವ್ರಿಗೆ ಗೊತ್ತು. ಎಲ್ಲಿದ್ಯಾ ನಾನು ಹುಡುಗಿ?